ಹಾಕೋಬೇಕು. ಬರೀ 2 ಲೀಟ್ರ್ ಒಂದು ಗಿಡಕ್ಕೆ ಸಾಕು. ಅದಕ್ಕೆ ಹಸಿನೂ ಜಾಸ್ತಿ ಇರ್ಬೋದು, ಹಸಿನೂ ಕಮ್ಮಿ. ಮಣ್ಣು ಯಾವಾಗ್ಲೂ ಹಿಂಗೆ ಮಾಡಿದ್ರೆ ಹಿಂಗೆ ಉದುರ್ಬೇಕು, ಕೆಸರಾಗಬಾರ್ದು. ಆ ಥರ ಹಸಿ ಮೇಂಟೈನ್ ಮಾಡ್ಬೇಕು. ದೊಡ್ಡ ಗಿಡ ಆತಂದ್ರೆ ಅವು ನೀರು ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು. ನೋಡಿ ಇಲ್ಲಿ ಎಷ್ಟು ಎಕರೆ ಐತೆ ನಿಮ್ದು? ಇಲ್ಲಿ 5 ಎಕರೆ. ಹೋದ್ರೆ ಎಷ್ಟು ಎಕರೆ ಪ್ಲ್ಯಾನ್ ಮಾಡ್ತೀವಿ ನೀವು? ಅಲ್ಲ, ಈಗ ನೀವು ಒಂದು ಇದು ಮಾಡ್ಕೊಂಡು ನಮ್ಮ ಹುಡುಗ ಡ್ರೈವರು ಹೇಳಿದ್ರಲ್ರಿ, ಅದೇ ಮನೆ ಫೋನ್ ನಂಬರ್ ಕೊಟ್ರಲ್ಲ, ನೋಡ್ತೀರಾ? ಇನ್ನೂ ಸಾಕು ಮುಗಿತು. ನೀವು ಮಣ್ಣು ಸ್ವಲ್ಪ ಬಜಾರ್ ತಕ್ಕಂದು ಮಣ್ಣು ಟೇಸ್ಟ್ ಮಾಡ್ತೀವಿ. ಮಣ್ಣು ಟೆಸ್ಟ್ ಮಾಡೋಕ್ಕೆ ಇಲ್ಲೇ ಮಾಡಿಸ್ತೀರಾ? ದೇವಸರ ಹನುಮನ್ ಮಟ್ಟ ಐತಲ್ರಿ, ಹನುಮನ್ ಮಟ್ಟಾಗ ಮಾಡ್ತಾರೆ. ಹೆಂಗೆ ಗೊತ್ತು ಮಾಡೋಗೊತ್ತಾ? 4 ಹನುಮನ್ ಮಟ್ಟ ಮಾಡ್ತಾರೆ. ನಾನು ಓದಿದ್ದಲ್ಲೇ ರೀ. ಹಾಂ, ಅಲ್ಲಿ ಮಾಡ್ತಾರೆ ಸಾಲ್ ಟೆಸ್ಟ್. ಮಣ್ಣು ತಕೊಂಡು ನಿಮ್ಮ ಮನೆ ಮುಗಿ ಗೊತ್ತೈತಿ ಮಾಡ್ತಾರೆ. ಝಡ್ ಆಕಾರದ ತೆಗಿಬೇಕು. ಝಡ್ ಆಕಾರದ ತೆಗೆದು ಮಿಕ್ಸ್ ಮಾಡ್ಬೇಕು. ಮಣ್ಣು ಮಿಕ್ಸ್ ಮಾಡಿ ಅಂದ್ರೆ ಮಣ್ಣು ಫುಲ್ ಡ್ರೈ ಇರ್ಬೇಕು. ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಬೇಕು. ಹಾಕ್ಬಿಟ್ಟು ಹಿಂಗೆ 4 ಭಾಗ ಮಾಡಬೇಕು. ಈ ಭಾಗ ಐತಲ್ಲ, ಈ ಭಾಗನ ಓಟು ಮಿಕ್ಸ್ ಮಾಡಿ ಸ್ವಲ್ಪ ತೆಗಿಬೇಕು. ಮತ್ತೆ ಲಾಸ್ಟ್ಗೆ 1 kg ಮಡಿಕೆ ತೊಗೊಬೇಕು. ಮಿಕ್ಸ್ ಆಗತ್ತೆ ಎಲ್ಲ. ಅವಾಗ ಏನೇನು ಅವಾಗ ಮಣ್ಣು ಹಸಿ ಇತ್ತಂದ್ರೆ ಬಿಸಿಲಲ್ಲಿ ಒಣಸ್ಬಾರ್ದು, ಫ್ಯಾನಲ್ಲಿ ಒಣಸ್ಬೇಕು. ಅದನ್ನು ಡ್ರೈ ಮಾಡಿಸ್ಬೇಕು. ಯಾವ ಬಿಸಿಲಲ್ಲಿ ಒಣಸ್ಬಿಟ್ರೆ ಅದ್ರ ಬ್ಯಾಕ್ಟೀರಿಯಾಗಳು ಸತ್ಬಿಡ್ತವೆ. ಹೈಪ್ ಆಗಿರೋರಿಗೆ ಅಲ್ಲ, ಮಾಮೂಲಿ ಗಾಳಿ ಇಂಥ ಗಾಳಿ ಒಣಸ್ರಿ, ಇಂಥ ಗಾಳಿ ಒಣಸ್ರಿ. ಇಲ್ಲಿ ಹಾಕಿದ್ರೆ ಏನಾಗತ್ತೆ? ಮುಗೀತಿ ಇಲ್ಲ ಅದನ್ನ ಬರುತ್ತೆ. ಇದು ಭೂಮಿ ನೋಡಿದ್ರೆ ಅಷ್ಟೇ. ಆ ಕಡೆ